ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಮುದ್ರ ಅಲೆಗಳಿಗೆ ಸಿಲುಕಿ ಮಗ್ಚಿದ್ದ ಪ್ರವಾಸಿಗರ ಬೋಟ್ ನೀರಿಗೆ ಬಿದ್ದಿದ್ದ 4 ಸ್ಥಿತಿ ಗಂಭೀರವಾಗಿದೆ. ಹಲವರು ಅಸ್ವಸ್ಥರಾಗಿದ್ದಾರೆ. ಉಡುಪಿ ಜಿಲ್ಲೆ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ನಡೆದಂತಹ ಘಟನೆ ಇದು. ಟೂರಿಸ್ಟ್ ಬೋಟ್ನಲ್ಲಿ ಹೋಗ್ತಿದ್ದಂತ 15 ಮಂದಿ ಪ್ರವಾಸಿಗರು ಬೋಟ್ ಮಗಚಿ ಎಂಥ ಅನಾಹುತ ಆಗಿದೆ ನೋಡಿ. ಪ್ರವಾಸಿಗರು 15 ಮಂದಿ ಇದ್ರು. ಅದರಲ್ಲಿ ಬೋಟ್ ಮಗಚಿದ ತಕ್ಷಣ ರಕ್ಷಣೆ ಮಾಡೋದಕ್ಕಂತ ಹೇಳಿ ಸ್ಥಳೀಯರು ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಸಮುದ್ರದಿಂದ ಮೇಲಕ್ಕೆ ಎತ್ತಿದ್ದಾರೆ ಸ್ಥಳೀಯರು. ಆದರೆ ನೀರು ಪಾಲಾದವರ ಪೈಕಿ 4 ಸ್ಥಿತಿ ಗಂಭೀರವಾಗಿದೆ. ಅಸ್ವಸ್ಥಗೊಂಡವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ನೋಡಿ, ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ಸುತ್ತೆ. ಜಾಕೆಟ್ ಅನ್ನ ಧರಿಸದೇ ಹೋಗಿದ್ದಾರೆ ಹೀಗೆ ಅಂತ ಅನುಮಾನ ಕೂಡ, ಒಂದ್ ಕಡೆ ಸಂಶಯ ಕೂಡ ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಜಾಕೆಟ್ ಧರಿಸಿದ್ರೆ ಇಷ್ಟೊಂದು ಅನಾಹುತಗಳು ಆಗ್ತಾ ಇರಲಿಲ್ಲ. ಹೇಗಾದ್ರೂ ಪಾರ್ ಆಗಬಹುದಿತ್ತು. ಮೋಸ್ಟ್ಲಿ ಅವರು ಜಾಕೆಟ್ ಅನ್ನ ಧರಿಸಿರ್ಲಿಲ್ಲ. ಜಾಕೆಟ್ ಅನ್ನ ಧರಿಸದೇ ಹೋಗಿರೋದು ಕೂಡ ಬೋಟ್ ಮಗುಚಿದ್ದು. ಆಮೇಲೆ ಅವರು ಮೇಲೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸಮುದ್ರ ಅಲೆಗಳಿಗೆ ಸಿಲುಕಿ ಪ್ರವಾಸಿಗರು ಮುಳುಗಿ ಹೋಗಿದ್ದಾರೆ. ನೀರಿಗೆ ಬಿದ್ದಿದ್ದಂತಹ 4 ಸ್ಥಿತಿ ಗಂಭೀರ ಆಗಿದೆ. ಹಾಗೆಯೇ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಹಾಗೆಯೇ ಅವರು ಬಿದ್ದ ತಕ್ಷಣ ಎಲ್ಲರನ್ನೂ ಕೂಡ ಮೇಲೆತ್ತಬೇಕು ಅಂತ ಹೇಳಿ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ದಾರೆ. ಆದರೆ ಕೆಲವರನ್ನ ಮಾತ್ರ ಮೇಲೆತ್ತಿದ್ದಾರೆ. ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದಾರೆ. ಬೋಟ್ ಮಗುಚಿದ ತಕ್ಷಣ ರಕ್ಷಣೆಗೆ ಧಾವಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಟೂರಿಸ್ಟ್ ಬೋಟ್ನಲ್ಲಿ ಹೋಗ್ತಾ ಇದ್ರು. 15 ಮಂದಿ ಹೋಗ್ತಾ ಇದ್ರು. ಎಷ್ಟು ಜಾಗರೂಕರಾಗಿದ್ರೂ ಸಹ ಕಡಿಮೆ ನೀರಿನಲ್ಲಿ ಪ್ರಯಾಣಿಸುವಾಗ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಕೋಡಿಬೆಂಗ್ರೆ ಅಳಿವೆ ಬಾಗಿಲಿನಲ್ಲಿ ನಡೆದಿರುವಂತಹ ಘಟನೆ. ನೀರಿಗೆ ಬಿದ್ದಿದಂತಹ 4 ಸ್ಥಿತಿ ಗಂಭೀರ ಆಗಿದೆ. ಹಾಗೆಯೇ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಇದು ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ ಇದು.